ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿರು ಚರ್ವಿ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಉದ್ದಿನ ವಡ ಮಾಡಲಿಕ್ಕೆ ನಾನು ಏನೇನು ಐಟಮ್ಸ್ ತೊಗೊಂಡಿನಿ ಅಂತ ಹೇಳ್ತೀನಿ, ಬನ್ನಿ. ಈ ಗ್ಲಾಸ್ ಮೆಜರ್ಮೆಂಟಲ್ಲಿ ಒಂದು ಗ್ಲಾಸ್ ನಾನು ಉದ್ದಿನಬೇಳೆ ನೆನೆ ಹಾಕ್ಕೊಂಡಿದ್ದೆ 4 hours. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕಾಯಿ, 2 ಹಸಿಮೆಣಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ, ಜೀರಿಗೆ, ಉಪ್ಪು, ಸೋಡಾ, ಇದೆಲ್ಲ ಬೇಕು ಐಟಮ್ಸ್. ಆಮೇಲೆ ಇದನ್ನು ಉದ್ದಿನಬೇಳೆ ನೆನೆಸ್ಕೊಂಡಿರೋದನ್ನ ರುಬ್ಕೊಂಡ್ಬರ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ಇದನ್ನು ಸಣ್ಣದಾಗಿ ರುಬ್ಕೊಂಡ್ಬಂದಿದ್ದೀನಿ. ಈಗ ಇದಕ್ಕೆ ಎಲ್ಲ ಐಟಮ್ಸ್ನ ಹಾಕೋಣ. ಹಸಿಮೆಣಸಿನ್ಕಾಯಿ, ಕರಿಬೇವು, ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥ ಕಾಯಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, 1 ಚಿಟಿಕೆ ಸೋಡಾ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇದು ಈ ಹದಕ್ಕಿರಬೇಕು. ಫ್ರೆಂಡ್ಸ್, ನಾನು ಇದನ್ನ ಈಗ ಕಲಸಿದ್ದೀನಿ. ಈಗ ಎಣ್ಣೆ ಕಾಯಕ್ಕಿಡೋಣ. ನಾವೀಗ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯೋದ್ರೊಳಗಡೆ ನಾನು ಕಾಯಿ ಚಟ್ನಿ ಮಾಡ್ಕೊಂಬರ್ತೀನಿ. ಕಾಯಿ ಚಟ್ನಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಕಾಯಿ ಚಟ್ನಿ ಮಾಡಬೇಕಾದ್ರೆ ಕಾಯಿ, ಪುಟಾಣಿ, ಸ್ವಲ್ಪ ಸಕ್ಕರೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಕರಿಬೇವು. ಈಗ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಕಾಯಿ, ಸ್ವಲ್ಪ ಪುಟಾಣಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಹುಣಸೆಹಣ್ಣು, 2 ಟೇಬಲ್ ಸ್ಪೂನು ಬೆಳ್ಳುಳ್ಳಿ, ಹಾಗೆ ಒಂದು 8ರಿಂದ 10 ಮೆಣಸಿನ್ಕಾಯಿ. ಆ್ಯಕ್ಚುಲಿ ಚಟ್ನಿ ಟೇಸ್ಟು ಶುಗರ್ ಒಳಗಿರುತ್ತೆ. 2 ಟೇಬಲ್ ಸ್ಪೂನ್ ಶುಗರ್ ಹಾಕ್ತೀನಿ. ನಾನಿವಾಗ ಇದನ್ನು ರುಬ್ಕೊಂಬರ್ತೀನಿ. ಫ್ರೆಂಡ್ಸ್, ಇವಾಗ ಚಟ್ನಿ ರೆಡಿ ಆಯಿತು. ಎಣ್ಣೆ ಕಾಯ್ದಿದೆ, ವಡ ಬಿಡೋಣ, ಬನ್ನಿ. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ನಾನು ವಡ ಬಿಡ್ತೀನಿ. ಸ್ವಲ್ಪ ಫಸ್ಟು ಕೈಗೆ ನೀರು ಹಚ್ಕೋಬೇಕು. ನೀರು ಹಚ್ಕೊಂಡು ಈ ಥರ ತೊಗೊಂಡು ಚಿಕ್ಕದಾಗಿ ಹೋಲ್ ಮಾಡಬೇಕು. ಮಿಡಲ್ ಹೋಲ್ ಮಾಡಿ ಇಡಬೇಕು. ಫ್ರೆಂಡ್ಸ್, ಇವಾಗ ನಾನು ವಡ ಬಿಟ್ಟಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಲಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಇವಾಗ ಗರಿಗರಿಯಾದ ವಡ ರೆಡಿಯಾಗಿದ್ದಾವೆ. ನಾನು ತೆಗಿತೀನಿ. ಗ್ಯಾಸ್ ಆಫ್ ಮಾಡ್ತೀನಿ. ಫ್ರೆಂಡ್ಸ್, ವಡೆ ರೆಡಿಯಾಗಿದ್ದಾವೆ. ನಾನು ಇವಾಗ ಸರ್ವ್ ಮಾಡ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ಮಾಡಿರುವಂಥ ಉದ್ದಿನ ವಡ ಹಾಗೂ ಕಾಯಿ ಚಟ್ನಿ ರೆಡಿ ಆಯಿತು. ಎಲ್ಲರೂ ಮನೇಲಿ ಒಂದ್ಸಲಿ ಟ್ರೈ ಮಾಡಿದಾದ್ಮೇಲೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟು ಮಾಡಿ. ನನ್ನ ಕುಕಿಂಗ್ ಬ್ಲಾಗ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.